ರಮೇಶ್ ಎಂಬ ಯುವಕ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನು ಬುದ್ಧಿವಂತನಾಗಿದ್ರೂ ಯಾವಾಗ್ಲೂ ಇತರರೊಂದಿಗೆ ತನ್ನನ್ನು ಹೋಲಿಸ್ಕೊಂಡು ಅಸಮಾಧಾನ ಪಡ್ತಿದ್ದ. ಯಾರಿಗಾದ್ರೂ ಹೆಚ್ಚು ಸಂಬಳ, ದೊಡ್ಡ ಮನೆ ಅಥವಾ ಹೊಸ ಕಾರು ಇದ್ರೆ ರಮೇಶ್ ಮನಸ್ಸಿನಲ್ಲಿ ಅಸೂಯೆ ಹುಟ್ಟುತ್ತಿತ್ತು. ನನ್ ಜೀವನದಲ್ಲಿ ಏನೂ ಇಲ್ಲ ಎಂದ್ಕೊಳ್ತಿದ್ದ. ಒಂದಿನ ಅವನು ತನ್ನ ಹಳೆಯ ಗುರುವನ್ನು ಭೇಟಿಯಾದ. ಗುರು ರಮೇಶ್ನ ಮುಖದಲ್ಲಿ ಬೇಸರ ಕಂಡು ಕಾರಣ ಕೇಳಿದ್ರು. ರಮೇಶ್ ತನ್ನ ಅಸಮಾಧಾನವನ್ನು ಎಲ್ಲವೂ ಹೇಳಿದ. ಗುರು ಶಾಂತವಾಗಿ ಅವನ ಕೈಗೆ ಒಂದು ಕಲ್ಲು ಕೊಟ್ಟು, ಇದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಬೆಲೆ ಕೇಳಿ ಬಾ, ಆದರೆ ಮಾರಬೇಡ ಎಂದರು. ರಮೇಶ್ ಹೋದ. ಎಲ್ಲರೂ ಆ ಕಲ್ಲಿಗೆ ಕಡಿಮೆ ಬೆಲೆ ಹೇಳಿದ್ರು. ನಂತರ ಗುರು ಅವನನ್ನು ರತ್ನದ ಅಂಗಡಿಗೆ ಕಳುಹಿಸಿದ್ರು. ಅಲ್ಲಿ ಅದೇ ಕಲ್ಲನ್ನು ನೋಡಿ ಸಾವಿರಾರು ರೂಪಾಯಿ ಬೆಲೆ ಹೇಳಿದ್ರು. ರಮೇಶ್ ಅಚ್ಚರಿಗೊಂಡ. ಗುರು ಹೇಳಿದ್ರು, ನಿನ್ನ ಮೌಲ್ಯವು ಹಾಗೆ. ತಪ್ಪು ಜಾಗದಲ್ಲಿ ನಿನ್ನನ್ನು ಅಳೈಸಿಕೊಂಡರೆ ನಿನ್ನ ಮೌಲ್ಯ ಕಡಿಮೆ ಕಾಣಿಸುತ್ತದೆ. ಆ ದಿನದಿಂದ ರಮೇಶ್ ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ಆತ್ಮವಿಶ್ವಾಸದಿಂದ ಬದುಕಲು ಶುರುಮಾಡಿದ. ನೀತಿ: ಇತರರೊಂದಿಗೆ ಹೋಲಿಕೆ ಮಾಡಬೇಡ, ನಿನ್ನ ಮೌಲ್ಯವನ್ನು ನೀನೇ ಗುರುತಿಸಬೇಕು.